ತುಂಬ ಅಭಿಮಾನಿಗಳಾದ ರಾಘವೇಂದ್ರ ಇವರು ಶ್ರೀಪಾದರಾಜರ ಅನುಗ್ರಹದಿಂದಾಗಿ ಏನು ಜನ್ಮಾಂತರದ ಕರ್ಮಕ್ಕೆ ಅನುಗುಣವಾಗಿ ದೈಹಿಕವಾಗಿ ಸ್ವಲ್ಪ ಅನಾರೋಗ್ಯ ಇದ್ದರೂ ಕೂಡ ಆ ದೇಹದ ಆರೋಗ್ಯವನ್ನು ದೇವರು ಮನಸ್ಸಿಗೇನೆ ಕೊಟ್ಟು ಬೌದ್ಧಿಕವಾಗಿ ಬಹಳ ಮುಂದುವರಿದವರನ್ನಾಗಿ ದೇವರು ಮಾಡಿದ್ದಾರೆ. ಇದೇ ದೇವರ ಕಾರುಣ್ಯ. ದೇವರು ಒಬ್ಬ ವ್ಯಕ್ತಿಗೆ ಎಲ್ಲವನ್ನು ಕಸಿದುಕೊಳ್ಳುವುದಿಲ್ಲ. ಒಂದನ್ನು ಕಸಿದುಕೊಂಡರೂ ಕೂಡ ಅದರ ಶಕ್ತಿಯನ್ನು ಮತ್ತೊಂದಕ್ಕೆ ಕೊಟ್ಟೇ ಕೊಡ್ತಾನೆ ಆ ದೇಹದಲ್ಲಿ. ಆ ರೀತಿಯಲ್ಲಿ ದೇವನ ಬಗ್ಗೆ, ದೇಶದ ಬಗ್ಗೆ ಸದಾಕಾಲ ಚಿಂತನೆ ಮಾಡತಕ್ಕಂತಹ ಒಂದು ಸ್ವಭಾವವನ್ನು ದೇವರು ಇವರಿಗೆ ರಾಘವೇಂದ್ರನಿಗೆ ಒದಗಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರೇ ಒಂದು ಫೌಂಡೇಶನ್ ಅಂತ ಮಾಡಿಕೊಂಡು ನಾನಾ ರೀತಿಯಾಗಿ ಬಡವರಿಗೆ ಯಾರಿಗೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾವುದರ ಅಗತ್ಯ ಉಂಟು ಅದನ್ನು ಅವರಿಗೆ ಆಗಲೇ ಒದಗಿಸಿಕೊಟ್ಟು ಆ ಜನಗಳಲ್ಲಿ ದೇವರನ್ನು ಕಂಡು ಆರಾಧನೆ ಮಾಡತಕ್ಕಂಥ ಇದು ಮಧ್ವರು ಹೇಳಿಕೊಟ್ಟ ಮಾತು. ಅದನ್ನು ತಮ್ಮ ಜೀವನದಲ್ಲಿ ನಡೆಸಿಕೊಂಡಿದ್ದಾರೆ. ಸದ್ಯ ಈಗ ಇವರ ಬುದ್ಧಿಗೆ ಇನ್ನೊಂದು ಪ್ರೇರಣೆ ಮಾಡಿದ್ದು ಕೃಷ್ಣ ಏನು ಅಂತಂದರೆ ಎಲ್ಲ ರಾಷ್ಟ್ರಗಳ ಧ್ವಜದ ಸಂಗ್ರಹ ಎನ್ನತಕ್ಕಂಥದ್ದು. ಧ್ವಜಕ್ಕೆ ಅಷ್ಟು ಮಹತ್ವ ಉಂಟು. ಎಷ್ಟು ಮಹತ್ವ ಅಂತಂದರೆ ಅಶ್ವತ್ಥಾಮಾಚಾರ್ಯರಿಗೂ ಅರ್ಜುನನಿಗೂ ಯುದ್ಧ. ಆ ಯುದ್ಧದಲ್ಲಿ ಅಶ್ವತ್ಥಾಮಾಚಾರ್ಯರು ಸೋತು 2-3 ಸಲ ಎದುರು ಬದುರು ಆಗಿದ್ದು. ಆವಾಗ ಅರ್ಜುನನನ್ನು ಅಶ್ವತ್ಥಾಮಾಚಾರ್ಯರು ಧನುಸ್ಸನ್ನು ಕತ್ತರಿಸಿದ್ರು, ಬಾಣವನ್ನು ಕತ್ತರಿಸಿದ್ರು, ಏನೆಲ್ಲ ಮಾಡಿದ್ರು. ಕೃಷ್ಣ ಅಲ್ಲಿ ಕೂತವ ಅರ್ಜುನನ ಆಲಿಂಗಿಸಿ ಶಕ್ತಿ ತುಂಬಿಸಿ ಮತ್ತೊಮ್ಮೆ ಅಶ್ವತ್ಥಾಮಾಚಾರ್ಯ ಹೋದು, ಇನ್ನೊಮ್ಮೆ ಬಂದು ಹೀಗೆ ಮಾಡಿದ್ರು. ಅರ್ಜುನ ಅವರ ಕುದುರೆಗಳ ಲಗಾಮನ್ನು ಕತ್ತರಿಸುವುದು, ಸಾರಥಿಯನ್ನು ಕತ್ತರಿಸಿ ಬಿಸಾಡುವುದು, ಇದೆಲ್ಲ ಮಾಡುತ್ತಿದ್ದ ಅರ್ಜುನ ಅಶ್ವತ್ಥಾಮಾಚಾರ್ಯ ತಾನೇ ಸಾರಥ್ಯ ಮಾಡಿಕೊಂಡು ತಾನೇ ಯುದ್ಧ ಮಾಡ್ತಾ ಇದ್ದು, ಆದರೂ ಸೋಲ್ತಾ ಇದ್ದು. ಕೊನೆಗೆ ಅಶ್ವತ್ಥಾಮಾಚಾರ್ಯ ಆಲೋಚನೆ ಮಾಡುವುದು, ಈ ಕೃಷ್ಣ ಇರುವಷ್ಟು ಕಾಲ ಅರ್ಜುನನನ್ನು ಎದುರು ಹಾಕೊಳ್ಳಿಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ಒಂದೇ ಕಾರಣ ಕೊಟ್ಟಿಲ್ಲ. ಸಾರಥಿತ್ವಾದ ಕೇಶವಸ್ಯ, ಕೃಷ್ಣನ ಸಾರಥ್ಯ ಉಂಟು ಅವನಿಗೆ ಒಂದು. ಎರಡನೇ ಧ್ವಜಸ್ತತ್ವಾದ ಹನುಮ, ಅರ್ಜುನನ ರಥದ ಧ್ವಜದಲ್ಲಿ ಹನುಮ ಇದ್ದಾನೆ. ಅದರಿಂದ ಯದ್ಯಪಿ ನಾನು ಜಾಸ್ತಿ ತಾಕತ್ತುಳ್ಳವ ಅರ್ಜುನನಿಕ್ಕಿಂತ, ಆದರೆ ಹರಿಗುರುಗಳ ಎದುರಿಗೆ ನಾನು ಯಾರ ಜೊತೆನೂ ಕಾದಾಡೋಲ್ಲ ಅಂತ ಹೇಳಿಕೊಂಡು ಹೇಳಿದ ಮಾತು. ಅಂದರೆ ಹಾಗಾದರೆ ಏನರ್ಥ ಅಂತಂದುಬಿಟ್ರೆ, ಧ್ವಜಕ್ಕೆ ಅಶ್ವತ್ಥಾಮಾಚಾರ್ಯರು ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಧ್ವಜದಿಂದಾಗಿ ಅರ್ಜುನ ಯಾರನ್ನೂ ಸೋಲಿಸ್ತಕ್ಕಂಥ ತಾಕತ್ತುಳ್ಳವನಾದ ಅಂತೇಳಿ ಧ್ವಜಕ್ಕೆ ಅಷ್ಟು ಮಹತ್ವ ಉಂಟು. ಇನ್ನೊಂದು ಕೃಷ್ಣನ ರಥದ ಧ್ವಜ ಗರುಡ. ಚಿಕ್ಕವ ಅರ್ಜುನ ಗುರುವನ್ನೇ ತನ್ನ ರಥದ ಧ್ವಜವನ್ನಾಗಿ ಮಾಡಿದ. ಯಾಕೆ? ಹರಿಯನ್ನು ಕಾಣಬೇಕಾಗಿದೆ. ಹರಿ ಏನು ಮಾಡಿದ ಅಂತಂದು ಬಿಟ್ಟರೆ, ಗರುಡನನ್ನು, ಹನುಮನನ್ನು ತನ್ನ ರಥದ ಧ್ವಜವನ್ನಾಗಿ ಮಾಡಿಕೊಂಡಿಲ್ಲ, ಮತ್ತು ಗರುಡನನ್ನು ತನ್ನ ರಥದ ಧ್ವಜವನ್ನಾಗಿ ಮಾಡಿಕೊಂಡ. ಯಾಕೆ ಅಂತಂದರೆ ಸಮಾಜದ ವಿಷ ತೆಗಿಬೇಕಾಗಿದೆ. ವಿಷ ತೆಗೆಯುವ ಕೆಲಸ ಗರುಡನದ್ದು. ಮೊದಲು ಗರುಡ ಸಮಾಜದ ವಿಷ ತೆಗೆದು ಶುದ್ಧಿ ಮಾಡಿ ಆಮೇಲೆ ನಾನು ಅಮೃತ ತುಂಬಿಸ್ತೇನೆ ಅಂತ ಹೇಳಿಕೊಂಡು ಗರುಡನನ್ನು ತನ್ನ ಧ್ವಜವನ್ನಾಗಿ ಮಾಡಿಕೊಂಡ. ಹೀಗೆ ಒಬ್ಬ ಕಪಿಧ್ವಜ, ಇನ್ನೊಬ್ಬ ಗರುಡ ಧ್ವಜ. ಹೀಗೆ ಆವಾಗ ಅವರೆಲ್ಲ ಯುದ್ಧ ಮಾಡುವ ಕ್ರಮ, ಮೊದಲು ಧ್ವಜ ಕತ್ತರಿಸು, ಧ್ವಜ ತುಂಡಾಗಿ ಬಿತ್ತ ಅರ್ಧ ಸೋತ ಅಂತ. ಯಾಕೆ ನಮ್ಮಲ್ಲಿ ಕೂಡ ಅದೇ ಕ್ರಮ ಬಂದದ್ದು. ನಾವು ಒಂದು ದೇಶದ ಮೇಲೆ ನಮಗೆ ದ್ವೇಷ ಇದ್ದರೆ ಆ ದೇಶದ ಧ್ವಜವನ್ನು ಸುಡುತ್ತೇವೆ. ನಾವು ಒಬ್ಬನಿಗೆ ಗೌರವ ಕೊಡುವುದು ಅಂತಾದರೆ ರಾಷ್ಟ್ರ ಧ್ವಜದ ಹೊದಿಕೆಯನ್ನು ಅವನಿಗೆ ಹಾಕುತ್ತೇವೆ ನಾವು. ಹೀಗೆ ನಮ್ಮ ರಾಘವೇಂದ್ರ ಎನ್ನುವರು ಈ ಧ್ವಜಕ್ಕಷ್ಟು ಮಹತ್ವವನ್ನು ಶಾಸ್ತ್ರಕಾರರೇ ಕೊಟ್ಟದ್ದನ್ನು ಗಮನಿಸಿ ಧ್ವಜಗಳ ಸಂಗ್ರಹ ಮಾಡ್ತಾ ಇದ್ದಾರೆ. ಇದರಿಂದ ಹೊರಡುವ ಸಂದೇಶ ಏನು ಅಂತಂದರೆ, ಅಷ್ಟೂ ಧ್ವಜಗಳನ್ನು ಏಕತ್ರ ಸಂಗ್ರಹ ಮಾಡುವ ಉದ್ದೇಶ ಅಷ್ಟೂ ರಾಷ್ಟ್ರಗಳು ಏಕತ್ರ ಸೇರಬೇಕು ಅಂತ ಹೇಳಿ.
ನಮ್ಮ ರಾಷ್ಟ್ರಗಳಲ್ಲಿ ಪರಸ್ಪರ ವೈಮನಸ್ಯ ಹೋಗಿ ಸಾಮರಸ್ಯ ಬಂದು ಎಷ್ಟು ರಾಷ್ಟ್ರಗಳು 190 ಅಷ್ಟೂ ರಾಷ್ಟ್ರಗಳ ಪ್ರಧಾನರು ಏಕತ್ರ ಸೇರುವಂತೆ ಆಗಬೇಕೆನ್ನುವ ದೃಷ್ಟಿಯಿಂದ ಸಾಧ್ಯ ಆದಷ್ಟು ಸುಮಾರು 150ಕ್ಕಿಂತ ಜಾಸ್ತಿ 165 ರಾಷ್ಟ್ರಧ್ವಜಗಳನ್ನು ಸಂಗ್ರಹ ಮಾಡಿ ಏನು ಮಾಡಿದ್ದಾರೆ, ಕೃಷ್ಣನಿಗೆ ಅರ್ಪಿಸ್ತಾ ಇದ್ದಾರೆ. ಆದ್ದರಿಂದ ನಾನು ಇವರ ಏನು ಹೇಳ್ತಾರೆ ಕೃಷ್ಣಂತ, ರಾಷ್ಟ್ರದ ಧ್ವಜಗಳನ್ನು ಏಕತ್ರ ಸಂಗ್ರಹಿಸಿದ್ದೇನೆ, ಇನ್ನು ರಾಷ್ಟ್ರದ ಪ್ರಧಾನರನ್ನು ಏಕತ್ರ ಸಂಗ್ರಹಿಸಲು ನಿನ್ನ ಜವಾಬ್ದಾರಿ ಅಂತ ಹೇಳಿಕೊಂಡು ಕೃಷ್ಣನಿಗೆ ಅದು ಪರ್ಯಾಯ ಶ್ರೀಗಳವರ ಮೂಲಕ ನಾಳೆ ರಾಜಾಂಗಣದಲ್ಲಿ ಒಪ್ಪಿಸಲಿಕ್ಕೆ ಇದ್ದಾರೆ. ದೇವರು ಇವರಿಗೆ ಒಂದು ಗೌರವವನ್ನು ಕೂಡ ಅದೇ ರಾಷ್ಟ್ರಗಳನ್ನು ಒಟ್ಟು ಮಾಡುವ ಉದ್ದೇಶದಿಂದ ಧ್ವಜಗಳನ್ನು ಸಂಗ್ರಹ ಮಾಡಿದವನಿಗೆ ಭಗವಂತನೇ ತನ್ನ ಕಾಲ ಬುಡದಲ್ಲೇ ಗೌರವ ಅರ್ಪಣೆ ಮಾಡ್ತಾನೆ ಎನ್ನುವುದಕ್ಕೆ ನಮ್ಮ ರಾಘವೇಂದ್ರನೇ ಸಾಕ್ಷಿ. ಇನ್ನೂ ಕೂಡ ಬಾಕಿ ಇದ್ದಂತಹ ಧ್ವಜಗಳ ಸಂಗ್ರಹ ಆಗಿ ಸದ್ಯ ನಮ್ಮ ದೇಶಕ್ಕೆ ಅಕ್ಕಪಕ್ಕದ ರಾಷ್ಟ್ರಗಳಿಂದ ಏನು ಕಾಟ ಉಂಟು ಆ ಕಾಟ ತಪ್ಪಿ ಹೋಗಿ ಸಾಮಾನ್ಯ ಧ್ವಜಗಳ ಸಂಗ್ರಹ ಸಾರ್ಥಕ ಆಗಲಿ ಅಂತ ಹೇಳಿ ಮತ್ವರ